ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಆಲ್ ರೈಟ್, ವೆಲ್ಕಮ್ ಬ್ಯಾಕ್. ಕಣವ ಮಾರ್ಟ್ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕುವಿನ ಕೊನೆ ಹಂತಕ್ಕೆ ಹೋಗೋಣ. ಇದು ಒಂದು ಪುಟಾಣಿ ಮಗುವಿನ ಕತೆ. ಈ ಪ್ರಕರಣನೂ ಸೆಲೆಕ್ಟ್ ಮಾಡೋದು ಸಿಂಪಲ್ ರೀಸನ್, ಯಾರೋ ಮಾಡಿದ ತಪ್ಪಿಗೆ ಅದು ಭವಿಷ್ಯವೇ ಕತ್ತಲ ಆಗಬಿಡಬಹುದೇನೋ ಅನ್ನೋ ಭಯಕ್ಕೆ ಈ ಪ್ರಕರಣವನ್ನು ಎತ್ಕೊಂಡಿದ್ದೀವಿ. ಆ ಪ್ರಕರಣ ವಿಜಯಪುರದಿಂದ ಬಂದಿದೆ. ಪುಟಾಣಿ ಮಗು, ಇಫ್ ಇಟ್ ಕ್ಯಾನ್ ಬಿ ರೆಸ್ಟೋರ್ಡ್, ವಾಟ್ ಅದರ್ ಬೆಸ್ಟ್ ಥಿಂಗ್, ಅದಕ್ಕಿಂತ ದೊಡ್ಡದನ್ನ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಲೆಟ್ ಅಸ್ ಸಿ. ಮೊದಲ ಕತೆ ನೋಡಿ. ಈ ಬಾಲಕನ ಹೆಸರು ನಾಗಪ್ಪ ಬಸವರಾಜ್ ಹಡಪದ. 9 ವರ್ಷದ ಈ ಬಾಲಕ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಸರಾಕೋಡದ ನಿವಾಸಿ. ಈ ಬಾಲಕನದ್ದು ಅದೇನ್ ದುರಾದೃಷ್ಟವೋ ಏನೋ, ಜಗತ್ತು ಏನು ಅಂತ ಕಣ್ತುಂಬಿಕೊಳ್ಳುವ ವಯಸ್ಸು. ಎಲ್ಲ ಮಕ್ಕಳೊಂದಿಗೆ ಆಡುವ ವಯಸ್ಸಲ್ಲಿ ದೃಷ್ಟಿ ಕಳೆದುಕೊಂಡು ಅಂಧನಾಗಿದ್ದಾನೆ. ಇದಕ್ಕೆ ಕಾರಣ ವೈದ್ಯರ ಎಡವಟ್ಟೋ, ಬಾಲಕನ ದುರಾದೃಷ್ಟವೋ ಅಥವಾ ಚಿಕಿತ್ಸೆಯಲ್ಲಿ ಆದ ವ್ಯತ್ಯಾಸವೋ ಗೊತ್ತಿಲ್ಲ. ಆಗಿದ್ದು ಕಿವಿಯ ಶಸ್ತ್ರಚಿಕಿತ್ಸೆ, ಆದ್ರೆ ಹೋಗಿದ್ದು ಮಾತ್ರ ಕಣ್ಣಿನ ದೃಷ್ಟಿ. ಹೌದು, ಈ ಪುಟ್ಟ ಬಾಲಕನಿಗೆ ಕಿವಿ ಸೋರ್ತಾ ಇತ್ತು. ಹೀಗಾಗಿ ಕಿವಿಯ ಶಸ್ತ್ರಚಿಕಿತ್ಸೆಯನ್ನ ಬಾಗಲಕೋಟೆಯ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಮಾಡಿಸಲಾಯಿತು. ಆದ್ರೆ ಕಿವಿ ಸೋರುವಿಕೆ ಕಡಿಮೆಯಾಗಲಿಲ್ಲ. ಮತ್ತೊಮ್ಮೆ ಶಸ್ತ್ರಚಿಕಿತ್ಸೆ ಮಾಡಿಸಲಾಯಿತು. ಆದ್ರೆ ಕ್ರಮೇಣ ಕಿವಿ ಸೋರುವಿಕೆ ಕಡಿಮೆಯಾಗ್ತಿದ್ದಂತೆ ಎರಡು ಕಣ್ಣಿನ ದೃಷ್ಟಿ ಮಂದವಾಗುತ್ತಾ ಹೋಯಿತು. ಸದ್ಯ ಬಾಲಕ ಸಂಪೂರ್ಣವಾಗಿ ಅಂಧನಾಗಿದ್ದಾನೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಈ ಬಾಲಕನಿಗೆ ತಾಯಿ ಇಲ್ಲ, ತಂದೆ ಇದ್ರೂ ನೋಡಿಕೊಳ್ತಿಲ್ಲ. ಹೀಗಾಗಿ ಬಾಲಕನ ಚಿಕ್ಕಪ್ಪ ಕೈಲಾಸ್ ಮತ್ತು ಅಜ್ಜಿಯೇ ಆಸರೆ. ಈಗಾಗಲೇ ಸಾಕಷ್ಟು ಹಣ ಖರ್ಚು ಮಾಡಿರುವ ಚಿಕ್ಕಪ್ಪ ಈಗ ಹಣವಿಲ್ಲದೆ ಪರದಾಡ್ತಿದ್ದಾರೆ. ಶಸ್ತ್ರಚಿಕಿತ್ಸೆ ನಡೆಸಿದ ಆಸ್ಪತ್ರೆಗೆ ಹೋದ್ರೆ ವೈದ್ಯರು ಕ್ಯಾರೆ ಅನ್ನಲಿಲ್ಲ. ಕಣ್ಣು ಕಾಣದಂತೆ ಆದಾಗಿನಿಂದ ನಾಗಪ್ಪನನ್ನ ನೆನೆಸಿಕೊಂಡು ಪ್ರತಿನಿತ್ಯ ಕುಟುಂಬ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ. ಆದರೆ ಸ್ಥಳೀಯ ಸರ್ಕಾರಿ ವೈದ್ಯರು ತಪಾಸಣೆ ನಡೆಸಿ ಹೆಚ್ಚಿನ ಚಿಕಿತ್ಸೆ ಕೊಡಿಸಿದ್ರೆ ನಾಗಪ್ಪನಿಗೆ ಮತ್ತೆ ಕಣ್ಣು ಕಾಣುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆದರೆ ಮುಂದಿನ ಚಿಕಿತ್ಸೆಗೆ ಹಣವಿಲ್ಲ. ಹೀಗಾಗಿ ಕಣ್ಣಿಗೆ ಬೆಳಕು ಕೊಡಿ ಅಂತ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಪುಟಾಣಿ ಮಗು ಕತೆ ನೀವು ನೋಡಿದ್ದೀರಿ. ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮ ನಮ್ಮ ಹತ್ರಕ್ಕೆ ಬಂದಿದೆ. ಆ ಮಗುವನ್ನು ಕರ್ಕೊಂಡು ಅವರ ಚಿಕ್ಕಪ್ಪ ನನ್ನ ಹತ್ರ ಬಂದಿದ್ದಾರೆ. ಶ್ರೀ ನಾಗರಾಜ್ ಕೈಲಾಶ್ ಯಾರು? ನೀವೇನಾಗಬೇಕು? ಅವರು ಚಿಕ್ಕಪ್ಪ ಅಲ್ವಾ? ಮಗು ಹೆಸರು ನಾಗರಾಜ್ ಇದೆ. ತಂದೆ ಇನ್ನು ಈ ಪತ್ರವನ್ನು ಬರೆದು ನಮ್ಮ ಗಮನ ಸೆಳೆದವ್ರು ಚಿದಾನಂದ್. ನೀವೇನು ಮಾಡ್ತೀರಿ? ಸರ್ ನಾನು ಅಲ್ಲೇ ಬಸರಕೋಡಲ್ಲೇ ಶಿಕ್ಷಕರಾಗಿ ಕೆಲಸ ಮಾಡ್ತೀನಿ. ಟೀಚರ್ ಸಂಬಂಧಿಕರು ಸರ್. ನಿಮ್ಮ ಸ್ಕೂಲಿಗೆ ಬರ್ತಿತ್ತಾ ಈ ಮಗು? ಇಲ್ಲ ಸರ್, ನಾನು ಬೇರೆ ಕಡೆ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಿರೋದು. ಈ ಮಗು ಸ್ಕೂಲ್ಗೆ ಹೋಗ್ತಿಲ್ವಾ ಹಂಗಾರೆ? ಹೋಗ್ತಾ ಇತ್ತು ಸರ್. ಕೈಲಾಸ್? ಇಲ್ಲ ಸರ್, ಈಗ ಹೋಗ್ತಾ ಇಲ್ಲ. 5 ತಿಂಗಳಿಂದ. ಚಿಕ್ಕಪ್ಪನ ನೀವು? ಚಿಕ್ಕಪ್ಪ. ಇದ್ರ ಅಪ್ಪ ಅಮ್ಮ ತೀರ್ಕೊಂಡ್ಲು ಸರ್. ನಮ್ಮ ಅತ್ತೆ ತೀರ್ಕೊಂಡ್ರು. ಅಣ್ಣ ಫೌಂಡೇಶನ್ ಮೊದಲು ತಳಪಾಯದಿಂದನೇ ಅವನು ಕೆಟ್ಟು ಹೋಗಿದ್ದಾನೆ. ಡ್ರಂಕ್ ಕುಡಿತಕ್ಕೆ. ಮಕ್ಕಳನ್ನು ಇದು ಇಲ್ಲ. ಎಷ್ಟು ಮಕ್ಕಳು? 1 ಹೆಣ್ಣು 1 ಗಂಡು. ಹೆಣ್ಣೇನು ಮಾಡುತ್ತೆ? ಸ್ಕೂಲಿಗೆ ಹಾಕಿದ್ದೀನಿ ಸರ್, ಪ್ರೈಮರಿಗೆ. ಈಗ ಅಣ್ಣನ ಮಕ್ಕಳು ನೀವು ನೋಡ್ಕೋತಾ ಇದ್ದೀರಾ? ತಾಯಿ ತೀರಿದ ತಕ್ಷಣನೇ 2 ವರ್ಷದ ಇವನಿದ್ದ. ಅದು 15 ದಿನದ ಮಗು. ನಾನು ಜೋಪಾನ ಮಾಡಿದೆ. ಇವನು ಈ ಮಗು 2 ವರ್ಷ ಇರುವಾಗಲೇ ತಾಯಿ ತೀರ್ಕೊಂಡು ಸರ್. ಈಗ ಈ ಮಗುಗೆ ಎಷ್ಟು? ಈಗ 9 ವರ್ಷ. 9 ವರ್ಷ ಇದಕ್ಕೀಗ. 2 ವರ್ಷ ಇದ್ದಾಗಲೇ ತಾಯಿ ತೀರ್ಕೋತಾ? ಆಗ್ಲಿಂದ ನೀವೇ ನೋಡ್ಕೋತಿರೋದು. ಮತ್ತು ಆಕೆಗೆ 15 ದಿನ ಐತೆನಾ? 15 ದಿನ. ನಿಮಗೆ ಲಗ್ನ ಆಗಿಲ್ಲೇನಾ? ಆಗಿದೆ ಸರ್. ಮತ್ತು ನಿಮ್ಮ ಮನೆಯಾಗೇನು ಕೇಳೋಂಗಿಲ್ಲೇನಾ? ಇವಾಗ 10 ತಿಂಗಳಾಯ್ತು ಸರ್ ನನ್ನ ಮದುವೆ. ಇವಾಗ 10 ತಿಂಗಳ ಇಲ್ಲಿವರೆಗೆ ನೋಡ್ಕೊತ ಬಂದಿದ್ದಾರೆ. ಮುಂದೆ ನಮಗೂ ಸ್ವಲ್ಪ ಭಯ ಕಾಡ್ತಾ ಇದೆ. ಯಾಕಂದರೆ ಈಗ ಅವ್ರಿಗೆ ಮಗು ಆಗುತ್ತೆ, ನಾಳೆ ಮಕ್ಕಳ ಪರಿಸ್ಥಿತಿ ಏನಂತ ನಮ್ಮಲ್ಲಿ ಸ್ವಲ್ಪ ಭಯ ಕಾಣ್ತಾ ಇದೆ. ಅದಕ್ಕೆ ನಿಮ್ಗೆ ಭಯ ಐತೇನೆ? ಇನ್ಮೇಲೆ ಏನಾದರೂ ಆಗ್ಬೋದು ಸರ್. ಆದರೂ ಒಳ್ಳೆ ಇದ್ದಾಳೆ. ಇನ್ಮೇಲೆ ಆಕೆಗೆ ಇದು ಗೊತ್ತಿತ್ತೇನೆ?
ಹಾಂ ಗೊತ್ತಿಲ್ಲ ಲಗ್ನ ಆಗಕ್ಕೆ ಮೊದಲೇ ಎಲ್ಲ ಮುಂಚೆ ಹೇಳಿದ್ದೀನಿ ಸರ್. ಮೊದಲೇ ಹೇಳಿದ್ದೀರೇನೆಲ್ಲ? ಆಕೆ ಏನಂದ್ರು? ಇಲ್ಲ ನಾವು ಒಂದೇ ರೀತಿಯಿಂದ ಒಳ್ಳೆ ಭಾವನೆಯಿಂದ ನೋಡ್ಕೊಳ್ಳೋಣ. ಈಗ ನಾವೇ ಅಕಸ್ಮಾತ್ವಾಗಿ ತೀರು ಹೋದರೆ ನಾಳೆ ನಮ್ಮ ಮಕ್ಕಳಿಗೆ ಯಾರಿರ್ತಾರೆ ಅದೇ ಭಾವನೆ ನಾವು ಅವ್ರಿಗೆ ತೋರಿಸ್ಬಿಟ್ಟು. ಆಕೆ ಓದಿದಾರೇನ? ಓದಿದಾಳೆ ಸರ್, ಎಷ್ಟು ಎಲ್ಲಿವರೆಗೆ? ಸೆಕೆಂಡ್ PUC ಅಷ್ಟೆ. ಆಕೆ ನೀವು? ನಾನು ಡಿಗ್ರಿ ಕಂಪ್ಲೀಟ್. ನೀವೇನು ಮಾಡ್ತೀರಿ ನೌಕರಿ? ಅದೇ ಸರ್, ನಾನು ಇಲ್ಲೇ ಬೆಂಗಳೂರು ಆಚೆ ಕೋಲಾರ ಹೋಗೋ ರೂಟಲ್ಲಿ ಪೆಟ್ರೋಲ್ ಬಂಕಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತೀರಿ? ಓಡಾಡ್ತೀರೇನೋ ಊರಿಗೂ ಇಲ್ಲಿಗೂ ನೀವು? 5 ತಿಂಗಳಿಗೆ 6 ತಿಂಗಳು ಒಂದು ಸಾರಿ ಹೋಗ್ತೀನಿ ಸರ್. ಅಂದರೆ ಇದುವರೆಗೆ ನಾನು ಎಲ್ಲೂ ಹೋಗಿರಲಿಲ್ಲ, ಊರಲ್ಲೇ ಕೂಲಿ ಕೆಲಸ ಮಾಡಿಕೊಂಡು ನಾನು ಇವ್ರನ್ನ ಸಾಕ್ತಾ ಇದ್ದೆ. ಅಂದರೆ ನಿಮ್ಮಣ್ಣ ಸರಿ ಇಲ್ಲ, ಅವ ಕುಡ್ದು ಹಾಳಾಗಾನ, ಮಕ್ಕಳು ತಾಯಿ ಕಳ್ಕೊಂಡಾರನೋ ಏಕೈಕ ಕಾರಣಕ್ಕೆ ನಿಮ್ಮ ಅಣ್ಣ ಇದ್ರೂ ಆ ಮಕ್ಕಳ ಜವಾಬ್ದಾರಿ ನೀವು ತಗೊಂಡಿದ್ದೀರೇನ? ಅವ್ನು ತಗೊಳ್ರಿ ನೀವು ಈ ಕಾಲದಾಗ ಮಕ್ಕಳು ನೋಡ್ಕೊಳ್ಳೋದೇ ಕಷ್ಟ. ಮಕ್ಕಳು ನೋಡ್ಕೊಳಕ್ಕಾಗಲ್ಲ. ಅವ ಏನ್ ಮಾಡ್ತಾನವ? ಕುಡಿಯೋದು ಬೆಳೆಯೋದು. ಊರ್ನಾಗೆ ಇದ್ದಾನೇನ? ಬೇರೆ ಊರಲ್ಲಿ ಸರ್, ಬಾಗಲಕೋಟೆಯಲ್ಲಿ ಇರ್ತಾನೆ ಅವನು. ಅವ್ನಿಗೆ ಹೇಳೋರು ಕೇಳೋರು ಯಾರು ಇಲ್ಲೇನ? ಅವ್ನಿಗೆ ಸಾಕಷ್ಟು ಸಲ ಹೇಳಿದೆ ಸರ್, ಆದ್ರೆ ಮತ್ತೆ ತನ್ನ ಚಟಕ್ಕೆ ಬಿದ್ದ್ಬಿಟ್ಟಿದ್ದಾನೆ. ಅವನ ನೀವು ಕರ್ಕೊಂಬಂದಿದ್ರೆ ಅವನನ್ನ ಹಾಕ್ತಿದ್ದೆ ನೋಡ್ರಿ ಬಿಡ್ಸಕ್ ಒಂದ್ ಜಾಗಕ್ಕೆ. ಫಸ್ಟ್ ಬರ್ತಾ ಇಲ್ಲ ಸರ್, ಮನೆಗೂ ಬರ್ತಾ ಇಲ್ಲ ಅವನು. ಅವನಿಗೆ ಮಾನ ಮರ್ಯಾದೆ ಎಂತದ್ದು ಇಲ್ವೇನ ಅವನಿಗೆ? ನೀವು ಎಷ್ಟು ಮಕ್ಕಳು ನೀವು? ನಾವು 3 ಜನ ಗಂಡು ಮಕ್ಕಳು ಸರ್, ಒಬ್ಬಳೆ ಹೆಣ್ಮಗಳು. ಆಕಿ ಮದುವೆ ಆಗೈತೇನ? ಮದುವೆ ಆಗಿದೆ ಸರ್. ಹಾಗಾಗಿ ನೀವು ಓದೋದು ಸ್ಟಾಪ್ ಮಾಡಿದ್ರೇನ ಈ ಮಕ್ಕಳಿಗೋಸ್ಕರ? ಏನ್ರಿ ಮನುಷ್ಯ ನೀವು? ಇಲ್ಲ, ತುಂಬಾ ಗ್ರೇಟ್ ಸರ್, ಬಹಳ ದೊಡ್ಡ ಮನುಷ್ಯ ರೀ ನೀವು. ಅಲ್ಲ, ಈಗ ಹೆಚ್ಚು ಕಡಿಮೆ ಆ ಮಕ್ಕಳಿಗೆ ನೀವೇ ತಂದೆ ತಾಯಿ ಆದ್ರೆ ಇವಾಗ ಅವರೇ ಸರ್. ಅವಕ್ಕೂರಪ್ಪ ಗೊತ್ತಿಲ್ಲ ಏನಪ್ಪ? ಮೋಸ್ಟ್ಲಿ ಇಲ್ಲ, ಗೊತ್ತಿಲ್ಲ ಸರ್. ಅದೇ ಈಗ ಸಮಸ್ಯೆ ಸರ್, ನಾನು ದುಡಿಯೋಕೆ ಹೋಗೋದೇ ಕಷ್ಟ. ನಾನು ಹೊರಗಡೆ ಹೋದರೆ ಗಂಟು ಬಿದ್ದು ಬಿಡ್ತಾರೆ, ಬಾಕ್ಲಿನಿಂದಿರ್ತಾರೆ, ಹೋಗ್ತಾರೆ ಏನೋ ಮಾಡ್ತಾರೆ ಅಂತ. ನಾನು ಒಳಗಡೆ ಹೋದರೆ ನನ್ನ ಮೈ ಮೇಲೆ ಬಿದ್ದು ಆಡೋದು, ಹೊಳ್ಳಾಡೋದು. ಸರ್, ಬೇರೆ ಬೇರೆ ಕತೆಗಳು ನೋಡಿರ್ತೀರಿ ನೀವು. ತಂದೆ ತಾಯಿಗಳೇ ಕೈ ಬಿಟ್ಟು ಹೋಗೋವಂಥದ್ದಕ್ಕೆ, ಅಣ್ಣ ತಮ್ಮಂದ್ರೆ ಆಸ್ತಿ ಈಗ ಬಡ್ದಾಡೋ ಅಂಥದ್ದು. ಅಯ್ಯೋ ರಾಮ ಕೃಷ್ಣ, 1 2 ಇದೆಂಥ ಕೇಸ್ ಇರಬೇಕಿದು. ತಾಯಿ ಸಾಯ್ತಾಳೆ, ಅಣ್ಣ ಅನ್ನಿಸ್ಕೊಳ್ಳೋನು ಗುಂಡಿಗೆ ಶರಣಾಗ್ಬಿಡ್ತಾನೆ, ಮನೆ ಬಿಟ್ಟು ಹೋಗ್ತಾನೆ. 2 ಮಕ್ಕಳನ್ನು, 15 ದಿನದ ಮಗು. ಹ್ಯಾಂಗ್ರಿ ನೋಡ್ಕೊಂಡ್ರಿ 15 ದಿನದ ಮಗುನ? ಅದು ಹೆಣ್ಮಗು. ಹಳ್ಳಿಲಿ ಹಾಲು ಹಾಕಿ ಜೋಪಾನ ಮಾಡಿದೆ. ಹ್ಯಾಂಗೆ ಹಾಲು ಹಾಕ್ತಿರೋದಕ್ಕೆ 15 ದಿನಕ್ಕೆ? ಹಾಕಿದ್ದೀನಿ ಸರ್, ನಾನು ರಾತ್ರಿ ಪೂರ್ತಿ ನಿದ್ದೆ ಇಲ್ಲ ಹಾಗೆ. Can't believe this story, I say. ಇನ್ನೂ ಇಂಥ ಜನ ಎಲ್ಲ ಇದಾರಲ್ಲಪ್ಪ ಅಂತ. ಅದು ಏನು 1 ದಿನನ 2 ದಿನನ? ಅಷ್ಟು ವರ್ಷದ ಕಾಲ ನಿಮ್ಮ ಜೀವನ ತ್ಯಾಗ ಮಾಡಿ ಅಣ್ಣನ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೋಸ್ಕರ ನಿಂತಿದ್ದೀರಲ್ಲ ನೀವು. ಎಂಥವ್ರು ಇರ್ಬೇಕ್ರಿ ನೀವು, ಮನುಷ್ಯ ನೀವು. ಪಾಡೆ ಆಯ್ತು ಬಿಡ್ರಿ ಕೈಲಾಸ್, ಯು ಡನ್ ಎ ಗುಡ್ ಜಾಬ್ ಅಲ್ವಾ? ನೀವು ಮಾಡಿರೋದು ನಿಮಗೆ ನೆಮ್ಮದಿ ಕೊಟ್ಟಿಲ್ಲೇನೀಗ? ಈಗ 2 ಮಕ್ಕಳು ಹಾಳಾಗೋಗಿದ್ರೆ ನಿಮಗೆ ಬೇಸರ ಆಗ್ತಿರ್ಲಿಲ್ಲೇನ? ಈಗ ಹಾಳಾಗಿಲ್ಲ, ಚಲೋ ಇದ್ದಾರೆ ನೋಡಿ ಈಗ ಅಲ್ವಾ? ಈಗ ಅದಕ್ಕೆ ಪ್ರಾಬ್ಲಮ್ ಏನಾಯ್ತು? ಕಿವಿ ಸೋರ್ತಿತ್ತೇನ? ಕಿವಿ ಸೋರ್ತಿತ್ತು ಸರ್ ಸ್ವಲ್ಪ. ಅದಕ್ಕೆ ರಿಪೇರಿಗೆ ಹೋದ್ರೆ ನೀವು? ಎಲ್ಲಿ? ಬಾಗಲಕೋಟೆ ಕಟ್ಟಿ. ಅಲ್ಲಿ ಏನು ಮಾಡಿದ್ರೆ? ಅದು ಕಿವಿ ತೋರಿಸ್ಕೋಸ್ಕರ ಒಂದು ಇಲ್ಲಿ ಆಪರೇಷನ್ ಮಾಡಿದ್ದಾರೆ ಸರ್, ಇಲ್ಲಿ ಪಕ್ಕದಲ್ಲಿ. ಆಗ ಕಣ್ಣು ಹೊಡಿತೇನದ? ಅದು ಆಮೇಲೆ ನಾವು ಒಂದು ಕೆಲವು ತಿಂಗಳ ನಂತರ ಕಣ್ಣು ಸ್ವಲ್ಪ ಇದಾದ ತಕ್ಷಣ ಬೇರೆ ಡಾಕ್ಟರ್ ಹತ್ರ ಹೋದೆವು. ಅವ್ರು ಹೇಳೋ ಪ್ರಕಾರ ಅದು ಇಲ್ಲಿ ಏನು ಆಪರೇಷನ್ ಮಾಡಿದಾರಲ್ಲ ಅದ್ರ ಪೆಕ್ಟ್ ಅದಕ್ಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇನ್ಫೆಕ್ಷನ್ ಜಾಸ್ತಿ ಆಗಿ ಹೋಗಿದೆ ಅಂತ ಹೇಳ್ತಾರೆ ಸರ್. ಯಾರು ಕಿವಿ ಆಪರೇಟ್ ಮಾಡ್ದ? ಕಿವಿ ಆಪರೇಟ್ ಮಾಡಿದ್ರು ಸರ್. ಅವ ಏನೋ ಒಂದು ಹೇಳ್ತಾನ, ಅವ್ನು ತಪ್ಪಿಸ್ಕೊಳಕಷ್ಟ. ಸರಿ, ಇನ್ನೊಂದು ಅಲ್ಲಿ ಎಜುಕೇಶನ್ ಆಗಿ ಏನು ಮೆಡಿಕಲ್ ಸ್ಟೂಡೆಂಟ್ ಕೈಲಿ ಮಾಡಿಸಿದ್ರೆ ಅಂತೇಳಿ ಇನ್ನೊಂದು ಅಪವಾದ ಬಂದಿದೆ ಸರ್. ಏ ಬಸವರಾಜ್, ನಾಗರಾಜ್ ಕೇಳ್ತದೆ ನಿಂಗೆ? ನನ್ನ ಹೆಸರು ರಂಗನಾಥ್ ಅಂತ. ನಮಸ್ಕಾರ. 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 ನಮಸ್ಕಾರ ರೀ ನಿಮಗೂ. ಹಾಂ, ಶಾಲಿಗೆ ಹೋಗ್ತೀಯ ನೀನು? ಈಗ ಹೋಗಲ್ರಿ, ಹೋಗಿದ್ದೇನ್ರಿ. ಈಗ ಹೋಗೋದಲ್ರಿ. ಯಾಕ? ಆಪರೇಷನ್ ಮಾಡಿದಾಗ ಫಸ್ಟ್ ಆಪರೇಷನ್ ಮಾಡಿದಾಗ್ರಿ ಕಣ್ ಕಾಣ್ತಿದ್ರಿ. ಸೆಕೆಂಡ್ ಆಪರೇಷನ್ ಮಾಡಿದಾಗ ಹೋಗ್ಯಾವ್ರಿ. ಅವಾಗ ಹೋತೇನು ಕಣ್ಣ? ಹ್ಞೂ ರೀ. ನಿಂಗೆ ಮೊದಲು ಚಲೋ ಕಾಣಿಸ್ತೇನು ಕಣ್ಣ? ಮೊದಲು ಕಾಣ್ತಿದ್ರಿ. ಎಲ್ಲ ಕಾಣಿಸ್ತಿತ್ತೇನು ಚಲೋ? ಹ್ಞೂ ರೀ. ಆಪರೇಷನ್ ಮಾಡಿದಾಗ ಎಷ್ಟು ದಿನಕ್ಕೆ ಹೋತ್ ಕಣ್ಣಿದೆ? 5 ತಿಂಗಳು.
5 ತಿಂಗಳಾಗ ಹೋಗ್ಬಿಡ್ತೇನೆ. ನಿಂಗೆ ಗೊತ್ತಾಯ್ತೇನೆ ನಂಗೆ ಕಣ್ ಕಾಣಿಸ್ತಿಲ್ಲ ಅಂತ? ಹ್ಞೂ ರೀ. ಯಾರಿಗೆ ಹೇಳ್ದಿ? ನಮ್ಮ ಕಾಕಾಗೆ ಹೇಳಿದೇನ್ರಿ. ನಮ್ಮ ಕಾಕ ಹೊತ್ಕೊಂಡು ಮುಕ್ಕೋಸಿದ ಭೇಟಿಗೆ. ನೀ ಎಲ್ಲಿ ಬಂದಿದಿ ಅಂತ ಗೊತ್ತೇ ನಿನ್ಗೆ? ಬೆಂಗಳೂರಲ್ಲಿ. ಬೆಂಗಳೂರಿಗೆ ಬಂದಿದೀಯ? ಹ್ಞೂ ರೀ. ಯಾಕೆ ಬಂದಿ? ತೋರಿಸ್ಕೊಳಕ್ಕೆ. ಡಾಕ್ಟ್ರಿಗೆ ತೋರ್ಸಕ್ ಬಂದಿದೀಯನ? ಹ್ಞೂ ರೀ. ನಾನು ಡಾಕ್ಟ್ರೇನು ನಾನು? ಅಲ್ರಿ ಮತ್ತು ನಾ ಏನು ನಾನು? ಟಿವಿ ಆರ್ ರೀ. ಅದು ಗೊತ್ತಲ್ಲ ನಿಂಗೆ? ಹ್ಞೂ ರೀ. ಕ್ಯಾ ಟಿ ವಿ? ಪಬ್ಲಿಕ್ ಟಿವಿ ಆರ್. ಅದು ಹೆಂಗೆ ಗೊತ್ತು ನಿಂಗೆ? ಎಲ್ಲ ಹೇಳ್ಕೊಡ್ರೆ ನಿಂಗೆ ಊರ್ನಾಗ ಅಲ್ಲಿ ಹೋದಾಗ ಇವೆಲ್ಲ ತಿಳ್ಕೊಳ್ಳೋ ಕರೆಕ್ಟಾಗಿ ಹೇಳು ಅಂತ. ಈಗ ನಿಂಗೆ ಕಣ್ಣು ಕಾಣೋಂಗೆ ಆಗ್ಬೇಕೇನ? ಹ್ಞೂ ರೀ. ಆದರೆ ಏನು ಮಾಡ್ತಿ? ಕಣ್ಣು ಕಾಣಿಸಿದ್ರೆ ಏನು ಮಾಡ್ತಿ? ಶಾಲೆಗೆ ಹೋಗ್ತಿದ್ದೆ. ಶಾಲೆಗೆ ಹೋಗ್ತಿ? ಹ್ಞೂ ರೀ. ಶಾಲೆಗೆ ಹೋಗಿ ಏನು ಮಾಡ್ತಿ? ಓದೋದು ಬರೋದು ಮಾಡ್ತಾರೆ. ಓದೋದು ಬರೋದು ಏನು ಮಾಡ್ತಿ? ಓದೋದು ಬರೋದಕ್ಕೆ ಆಮೇಲೆ ಏನು ಮಾಡ್ತಿ? ಆಮೇಲೆ ರೀ ಓದೋದು ಬರೋದು ಮಾಡ್ಕೇಸ್ರಿ ನೌಕರಿ ತಗೋದ್ರಿ. ನೌಕರಿ ತಗೋತಿ? ನೌಕರಿ ತಗೊಂಡು ಏನು ಮಾಡ್ತಿ? ನಿಲ್ರಿ. ರೊಕ್ಕ ಬರ್ತದ? ಹ್ಞೂ ರೀ. ಆ ರೊಕ್ಕ ತಗೊಂಡು ಏನು ಮಾಡ್ತಿ? ನಮ್ಮ ಕಾಕಾಗ ರೀ. ಕಾಕಾಕ್ ಕೊಡ್ತಿ? ಆಲ್ ರೈಟ್. ಟೆರಿಬಲ್ ಸ್ಟೋರಿ. ಡಾಕ್ಟರ್ ಭುಜಂಗ್ ಶೆಟ್ಟರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡೋಣ ಆಗತ್ತಾ ಆಗಲ್ವಾ ಸಾಲ್ವ್ ಮಾಡಕ್ಕೆ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ರಂಗನಾಥ್ ಅವರೇ. ನಮಸ್ಕಾರ, ಚೆನ್ನಾಗಿದ್ದೀರಾ ಡಾಕ್ಟ್ರೇ? ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು ಸರ್. ದರ್ ಇಸ್ ಅ ಪಾಸಿಬಿಲಿಟಿ, ನಾನು ಇಲ್ಲ ಅಂತ ಹೇಳಲ್ಲ, ಏನ್ ಐ ಆಪರೇಷನ್ ಸಾರಿ ಏನ್ ಇಯರ್ ಆಪರೇಷನ್ ಗೋಯಿಂಗ್ ರಾಂಗ್. ಬಟ್ ಇಯರ್ ಆಪರೇಷನ್ ಗೋಯಿಂಗ್ ರಾಂಗ್ ಕಣ್ಣಿಗೆ ಅಫೆಕ್ಟ್ ಆಗತ್ತಾ? ಯೂಶುವಲ್ ಆಗೋದಿಲ್ಲ, ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಕಿವಿಗೂ ಯೂಶುವಲ್ ನಿಜ ಅಂತ ಏನ್ ಕನೆಕ್ಷನ್ ಇಲ್ಲ. ಅಲ್ಲೇನೋ ಆಪರೇಷನ್ ಮಾಡಿ ಇಲ್ಲಿ ತೊಂದರೆ ಕೊಡೋ ಇದಿಲ್ಲ. ಆದ್ರೂ ಒಂದ್ಸತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒಂದು ಐಡಿಯಾ. ಓಕೆ, ಲೋಕಲಿ ಹೇಳ್ತಿದಾರಂತೆ ಪಾಸಿಬಲ್. ಓಕೆ. ಮತ್ತೆ ಒಂದಷ್ಟು ವಿಸಿಬಿಲಿಟಿ ಬರ್ಬೋದು, ಒಂದ್ ಚೂರಾದ್ರೂ ಅಂತಿದಾರಂತೆ. ಓಕೆ. ಒಂದ್ ಚೂರಾದ್ರೂ ಬಂದ್ರೆ ಪುಟಾಣಿ 9 ವರ್ಷದ ಮಗು ಅಲ್ವಾ? ಹಾಗಾಗಿ ಒಂದ್ ಚೂರಾದ್ರೂ ಬಂದ್ರೆ ಅಷ್ಟಾರು ಬಚಾವಾಗ್ಲಿ ಅಂತ ನನ್ನ ಪ್ರಯತ್ನ. ಖಂಡಿತ. ಸೊ ಎಂದಿನಂತೆ ಹೌದು. ನಾರಾಯಣ ಅಂದ್ಬಿಟ್ಟು ನಿಮ್ ಕೈಗೆ ಹಾಕ್ತೀನಿ ಈಗ. ಖಂಡಿತ. ಡಾಕ್ಟ್ರೆ, ನಿಮ್ಮ ಹೆಸರು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಡಾಕ್ಟ್ರೆ? ಏನೋ ದೇವರ ಹೆಸರು, ನನ್ಗೆ ಎಜುಕೇಶನ್ ಕೊಟ್ಟವ್ರ ಹೆಸರು ನಾರಾಯಣ್ ಶೆಟ್ಟಿ ಅಂತ, ಅವ್ರ ಹೆಸರು ಹಾಕಿದ್ವಿ. ಓ, ಅದೆರಡು ಸೇರಿಕ ಹೆಸರು ಬಂತ ಅದು? ನೋಡಿ, ಇಷ್ಟು ದಿನ ಆದ್ರೂ ನಾನು ನಿಮ್ಮನ್ನ ಈ ಪ್ರಶ್ನೆನೇ ಕೇಳಿರಲಿಲ್ಲ. ಬುಡದ ಪ್ರಶ್ನೆ ಕೇಳೇ ಇರಲಿಲ್ಲ ನಾನು. ಸೊ ಈ ಪುಟಾಣಿ ಮಗುನ ನಾನು ಕಳಿಸ್ಕೊಡ್ತೀನಿ ಡಾಕ್ಟ್ರೆ. ಲೆಟ್ ಅಸ್ ಸಿ ವಾಟ್ ಎವರ್ ಬೆಸ್ಟ್ ಆಸ್ ಯೂಶುವಲ್ ವಿ ಕ್ಯಾನ್. ಹೌದಾ? ಖಂಡಿತ. ಎಸ್ ಡಾಕ್ಟ್ರೆ, ಸೋ ನೈಸ್ ಆಫ್ ಯು. ನೋ ಪ್ರಾಬ್ಲಮ್. ಈಗ ಅವ್ನು ಕೆಲಸ ಮಾಡೋಣಪ್ಪ, ಕೈಲಾಸ್ ಅಷ್ಟು ದೊಡ್ಡ ಡಾಕ್ಟರ್ ಇದ್ದಾರೆ ಅವರು, ಅವ್ರ ಹತ್ರಕ್ಕೆ ನಿಮ್ಮನ್ನು ಕಳಿಸ್ಕೊಡ್ತೀನಿ ಆತಾ. ಈಗ ಲೋಕಲಿ ಡಾಕ್ಟರ್ ಬರ್ತದೆ ಅಂದಿದಾರ? ಹಾಂ ಸರ್, ಏನು ದೊಡ್ಡ ಸ್ವಲ್ಪ ಸರ್ಜನ್ ಹತ್ರ ತೋರಿಸ್ಬಿಟ್ರೆ ಬರೋ ಸಾಧ್ಯತೆ ಇದೆ ಅಂತೇಳಿ ಹೇಳಿದಾರೆ ಸರ್. ಹಾಂ, ತೋರಿಸ್ತೀ ಡಾಕ್ಟರ್ ಹತ್ರ? ನಾಗರಾಜ್ ಕಳಿಸ್ಲಾ? ಕಣ್ ಸರಿ ಆದ್ಮೇಲೆ ನನ್ನ ಬಂದು ನೋಡ್ತಿ? ನೋಡ್ಬಿಟ್ಟು ನಾನು ಹೆಂಗಿದ್ದೀನಿ ಅಂತ ನೋಡಿ ಹೇಳ್ತೀಯ ನನಗೆ? ನಾನು ಹೆಂಗಿದ್ದೀನಿ ಹೇಳ ನೋಡೋಣ. ಅಲ್ಲ, ಸುಮಾರಾಗಿ ಐಡಿಯಾ ಮಾಡಿ ಹೇಳ. ಇವರು ಹಿಂಗ್ ಮಾತಾಡ್ತಾರ ಅಂತಂದ್ರೆ ಹಿಂಗಿರಬೇಕು ಅಂತ ಒಂದು ಲೆಕ್ಕ ಹಾಕ ಹೇಳ. ಅಂದಾಜ್ ಮಾಡಿ ಹೇಳ. ಅಂದಾಜ್ ಮಾಡ. ಚಲೋ ಚಲೋ ಇದ್ದೀನಿ ನಿಂಗೆ ಕಣ್ಣು ಬಂದಾಗ ಬಂದು ನೋಡ್ತೀಯಲ್ಲ? ಹಾ, ಬಂದು ತೋರಿಸ್ತೀಯಲ್ವಾ ನಂಗೆ ಕಣ್ಣು ಬಂದಾಗ? ನನ್ನ ನೋಡಕ್ ಬರ್ತೀಯಲ್ಲ? ಹಾ, ಬರ್ತೀಯ ನೋಡಕ್ಕೆ? ಹಾ ಆತ. ಈಗ ಅಷ್ಟು ಮಾಡೋಣ. ಚಿದಾನಂದ್, ಥ್ಯಾಂಕ್ ಯು. ಡಾಕ್ಟರ್ ಮೇಷ್ಟ್ರಾಗಿ ಅಷ್ಟು ಕೆಲಸ ಮಾಡಿದ್ದೀರಿ. ಫ್ಯಾಂಟಾಸ್ಟಿಕ್, ವೆಲ್ ಡನ್, ಗುಡ್ ಜಾಬ್. ಕೈಲಾಸ್, ನನ್ನ ಕೈಲಾಗಿದ್ದ ಪ್ರಯತ್ನ ಮಾಡ್ತೀನಿ. ಕಣ್ಣು ಅವನಿಗೆ ಬರುತ್ತೆ ಅನ್ನೋದೇ ಆದರೆ ಅದು ಏನೇ ಆಗಲಿ ಕಣ್ಣು ಬರ್ಸೋ ಹಂಗೆ ಮಾಡೋಣ. ಬಟ್ ಡಾಕ್ಟರ್ ನನ್ನ ಕೈಲದ್ದು ಆಗಲ್ಲ ಅನ್ನೋದಿದ್ರೆ ನಾನೇನು ಮಾಡ್ಲಿಕ್ಕೆ ಬರಲ್ಲ, ದಯವಿಟ್ಟು. ಆದರೆ ಒಂದು ವೇಳೆ ಕಾಣದೇ ಇಲ್ಲ ಅವನಿಗೆ ಅಂತಾದರೆ ಅವನ್ನ ಈಗಲೇ ಕಾಣದ ಮಕ್ಕಳುಗಳು ಹೋಗಬೇಕಾದ ಶಾಲೆಗಳಿಗೆ ಹಾಕಕ್ಕೆ ಪ್ರಾರಂಭ ಮಾಡಿಬಿಡಿ. ಮಾಡೋಣ ಸರ್, ಗೊತ್ತಾಯ್ತಾ? ಅಂದರ್ ಶಾಲೆಗೆ ಅಲ್ಲಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಡೋಣ. ಯಾಕಂದ್ರೆ ಅದು ಇಲ್ಲದಿದ್ರೂ ಅವನು ತನ್ನ ಕಾಲ ಮೇಲೆ ತಾನು ನಿಲ್ಲೋದನ್ನ ಕಲ್ತು ಬಿಡ್ತಾನೆ. ಅಲ್ಲಿ ಕಾಣುತ್ತೆ ಅನ್ನೋದಾದ್ರೆ ಪ್ರಾಬ್ಲಮೇ ಇಲ್ಲ. ಗೊತ್ತಾಯ್ತಾ? ಅಷ್ಟು ಮಾಡೋಣ. ಇದು ಜೀವನದ ಕಥೆಗಳು. ಇದರೊಂದಿಗೆ ಎಂದಿನಂತೆ ಹೋಗ್ಬಿಟ್ಟು ಬರ್ತೀನಿ, ಮತ್ತೆ ಸಿಗ್ತೀನಿ. ಒಂದು ವಾರ ಬಹುಶಃ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಂತ ಅನಿಸತ್ತೆ. ಒಂದು ವಾರ ನಿಮ್ಮಿಂದ ನಾನು ಕಾಣೆ ಆಗ್ತೀನಿ. ಕಾರಣ ಮುಂದಿನ ವಾರಕ್ಕೆ ನನ್ನ ಬದಲಿ ಏನಾದ್ರು ಒಂದು ಇರಬಹುದೇನೋ. ಆದರೆ ಬೆಳಕು ಉದ್ದೇಶ ಹಾಗೆ ಇರುತ್ತೆ. ಮಾಡೋರು ಕಾರ್ಯಕ್ರಮ ಯಾರಾದ್ರೇನು ಉದ್ದೇಶ ಮತ್ತು ಕೆಲಸ ಫಲ ಕೊಡ್ತಾ ಇದ್ದರೆ, ಸಾಫಲ್ಯವನ್ನು ಕಾಣ್ತಾ ಇದ್ದರೆ
ಅದಕ್ಕಿಂತ ಏನಾಗಬೇಕು? ನನಗೆ ಮಹಾರಾಜ ಯಾರಿದ್ರೇನು, ಊರು ಚೆನ್ನಾಗಿದ್ದರೆ ಸಾಲದೆ. ದಟ್ ಇಸ್ ಆಲ್. ಕಾರ್ಯಕ್ರಮ ಯಾವುದಾದ್ರೆ ಏನು, ನಡೆಸ್ತಾ ಇದ್ದಿದ್ದ ಕಾರ್ಯಕ್ರಮ ಜನರಿಗೆ ಸಹಾಯ ಆಗ್ತಿದೆ ಅನ್ನೋದಾದರೆ ದಟ್ ಇಸ್ ಆಲ್. ಒಂದಿಷ್ಟು ಹೊಸ ಆಸೆಗಳೊಂದಿಗೆ ಮುಂದಿನ ವಾರ ಬರ್ಬೋದಾದಂಥ ಕಾರ್ಯಕ್ರಮಗಳಲ್ಲಿ ಸಾಲ್ವ್ ಮಾಡ್ಬೋದು ಅಂತ, ಒಂದಿಷ್ಟು ಸಂಕಟದೊಂದಿಗೆ ಇಂತಹ ಸಮಸ್ಯೆಗಳು ಹೇಗೆ ನಮ್ಮನ್ನು ಕಿತ್ತು 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 ತಿಂತಾ ಇರತ್ವಲ್ಲಪ್ಪ ಅಂತ ಎಲ್ಲ ಮಿಶ್ರ ಭಾವದಿಂದ ಹೊರಗೆ ಹೋಗ್ತೀನಿ. ಮತ್ತೆ ಸಿಗ್ತೀನಿ ಎಂದಿನಂತೆ ಮುಂದಿನ ಬಾರಿ. ಅಲ್ಲಿಯವರೆಗೆ ನಮಸ್ಕಾರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.